Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕೊನೆಗೂ ಬರ ಪರಿಹಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಜಯ ಸಿಕ್ಕಿದೆ. 7 ತಿಂಗಳ ಹೋರಾಟದ ನಂತರ 3454 ಕೋಟಿಯನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಇಷ್ಟು ರಿಲೀಸ್ ಆದ್ಮೇಲೆ ಇಲ್ಲ ನಾವು ಕೇಳಿದ 18,000 ಕೋಟಿ, ಇವರು ಕೊಟ್ಟಿರೋದು ಕೇವಲ 3,500 ಕೋಟಿ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಅದರ ನಡುವೆ ಈಗ ಕಾಂಗ್ರೆಸ್ ನಾಳೆ ಒಂದು ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ ಬಿಜೆಪಿಯ ವಿರುದ್ಧ. ಏನದು ಪ್ರತಿಭಟನೆ, ಏನೇ ವಿಚಾರ, ಪರಿಹಾರದ ವಿಚಾರದಲ್ಲಿ ಏನೇ ನಡೀತಾ ಇದೆ ಬನ್ನಿ ನೋಡೋಣ. ಫಾರ್ ದಿ ಫಸ್ಟ್ ಟೈಮ್ ಕೋರ್ಟ್ ಕದ ತಟ್ಟಿದ್ದು ನಾವು ಕೇಳಿದ್ದು 18,172 ಕೋಟಿ. ಕೇಂದ್ರ ಖ್ಯಾತೆ ತೆಗೆದ್ರಲ್ಲಿ ಎಕ್ಸ್ಪರ್ಟ್ಗಳಲ್ಲ, ವಿಷಯ ತಿರ್ಚೋದ್ರಲ್ಲೂ ಎಕ್ಸ್ಪರ್ಟ್ಗಳು. ರೈತರ ಬಗ್ಗೆ ಕಾಳಜಿ ಇಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ಕಾಂಗ್ರೆಸ್ ಪಾರ್ಟಿ ದಿವಾಳಿ ಎದ್ದದ, ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಪಟ್ಟಿಗೆ ಪಟ್ಟು ಹಿಡಿದಿದ್ರು. ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಬರ ಪರಿಹಾರ ಯುದ್ಧವೇ ನಡೆದಿತ್ತು. ಕಾನೂನು ಸಮರವನ್ನೇ ಸಾರಿದ್ರು. ಬರ ಪರಿಹಾರಕ್ಕಾಗಿ ಸುಪ್ರೀಂಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿತು. ಇಷ್ಟೇ ಅಲ್ಲ, ನೀತಿ ಸಂಹಿತೆ ಇದೆ, ಪರಿಹಾರ ಕೊಡೋಕ್ಕಾಗಲ್ಲ ಅಂದಿದ್ದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪಂಥಾಹ್ವಾನವನ್ನೇ ನೀಡಿದ್ರು. ಖಾಲಿ ಚೇರ್ ಬಿಟ್ಟು ಚರ್ಚೆಗೆ ಬನ್ನಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸವಾಲೆಸೆದಿದ್ರು. ಆದ್ರೆ ಇದೀಗ ಎಲ್ಲಾ ಒತ್ತಾಯಕ್ಕೂ ಕೇಂದ್ರ ಮಣಿದಿದೆ. 3,454 ಕೋಟಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ. ನಾವು ಕೇಳಿದ್ದದ್ದು 18,172 ಕೋಟಿ. ಬಹಳ ಅಲ್ಪ ಮೊತ್ತವನ್ನ ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒತ್ತಾಯಕ್ಕೆ ಮಣಿದ ಕೇಂದ್ರ ಬರ ಪರಿಹಾರ ಬಿಡುಗಡೆ. ಕರ್ನಾಟಕಕ್ಕೆ 3,454 ಕೋಟಿ ಬರ ಪರಿಹಾರ ರಿಲೀಸ್. ರೊಚ್ಚಿಗೆದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಸಮರವನ್ನೇ ಸಾರಿತು. ದೆಹಲಿ ಸಾಮ್ರಾಜ್ಯಕ್ಕೆ ನುಗ್ಗಿ ಪ್ರತಿಭಟನೆ ನಡೆಸಿತು. ಅಷ್ಟೇ ಯಾಕೆ, ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಈ ಬೃಹತ್ ಹೋರಾಟದ ನಂತರ ರಾಜ್ಯಕ್ಕೆ ಗೆಲುವಾಗಿದೆ. ಅಂದಹಾಗೆ ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರ ನೀಡುವಂತೆ ಬೇಡಿಕೆ ಇಟ್ಟಿತು. ಆದರೆ ಪರಿಹಾರ ಬಿಡುಗಡೆಗೆ ಕೇಂದ್ರ ಸರ್ಕಾರ ವಿಳಂಬ ಮಾಡಿತು. ಸುಪ್ರೀಂ ಕೋರ್ಟ್ ಮುಂದೆ ಒಪ್ಪಿಕೊಂಡಿದ್ದ ಕೇಂದ್ರ ಸರ್ಕಾರ ಸೋಮವಾರದೊಳಗೆ ಪರಿಹಾರ ಘೋಷಿಸುವುದಾಗಿ ಹೇಳಿತ್ತು. ಅದರಂತೆ ಈಗ ಪರಿಹಾರದ ಹಣವನ್ನ ರಿಲೀಸ್ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಕೇಳಿದ್ದು 18,000 ಕೋಟಿ, ಕೊಟ್ಟಿದ್ದು ಮಾತ್ರ 3,454 ಕೋಟಿ ರೂಪಾಯಿ. ಅಂದಹಾಗೆ ರಾಜ್ಯ ಸರ್ಕಾರ ಬರ ಪರಿಹಾರದ ಸಲುವಾಗಿ 18,172 ಕೋಟಿ ರೂಪಾಯಿ ನೆರವು ಕೇಳಿತು. ಇದರಲ್ಲಿ ಬೆಳೆ ನಷ್ಟ ಪರಿಹಾರಕ್ಕೆ 4,663 ಕೋಟಿ, ಜಾನುವಾರುಗಳ ಶಿಬಿರ, ಮೇವು, ಔಷಧಕ್ಕಾಗಿ 393 ಕೋಟಿ ರೂಪಾಯಿ ಬೇಡಿಕೆ ಇಡಲಾಗಿತ್ತು. ಜೊತೆಗೆ ಬರ ತೀವ್ರ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗುರಿಯಾದ ಕುಟುಂಬಗಳಿಗೆ ನೆರವು ಒದಗಿಸಲು 12,577 ಕೋಟಿ ಮತ್ತು ಕುಡಿಯುವ ನೀರಿಗಾಗಿ 566 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿತ್ತು. ಆದ್ರೀಗ ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕೇಂದ್ರ ಸರ್ಕಾರ ಅಲ್ಪ ಮೊತ್ತ ಕೊಟ್ಟಿದೆ, ಮಲತಾಯಿ ಧೋರಣೆ ಅಂತ ಗುಡುಗಿದ್ರು. ಡಿಸಿಎಂ ಡಿಕೆ ಅಂತೂ ಪರಿಹಾರ ನಮಗೆ ಸಾಲದು ಅಂದ್ರು. ನಾವು ಕೇಳಿದ್ದು 18,172 ಕೋಟಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಅವ್ರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೀವಿ.
ಸಿಎಂ ಸಿದ್ದರಾಮಯ್ಯ ಬಹಳ ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾವು ಕೇಳಿದ್ದದ್ದು 18,172 ಕೋಟಿ. ಸೆಪ್ಟೆಂಬರ್ನಲ್ಲೇ ಕೇಳಿದ್ದು 18,172 ಕೋಟಿ. ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಬರ ಪರಿಹಾರ ಕಡಿಮೆ ಬಂದಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕರು ಬೆಂಕಿಯನ್ನೇ ಉಗುಳಿದ್ರು. ನಾವು ಕೊಡುದಿಲ್ಲ ಅಂತ ಎಲ್ಲಿ ಹೇಳಿದೀವಿ? ನಾವು ಅದಕ್ಕೆ ಉತ್ತರ ನೋ ಇಟ್ ಈಸ್ ರಾಂಗ್. ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ. ಕೋರ್ಟಿಗೆ ಹೋಗಿದ್ದು ಅವರ ರಾಜಕೀಯ. ನಾವು SDRFದಲ್ಲಿ ನಾವು ಬಂದ ನಂತರ ಒಂದು ಪರಿವರ್ತನೆ ಮಾಡಿ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ. SDRF 900 ಕೋಟಿ ರೂಪಾಯಿ ಇದೆ. ನೀವು 2,000 ರೂಪಾಯಿ ಕೊಟ್ಟಿದ್ದೀರಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಡಿಯೂರಪ್ಪನವರಿದ್ದಾಗೂ ಡಿಲೇ ಆಗಿತ್ತು. ಅವ್ರು 27,000 ಕೊಟ್ಟಿದ್ರಿಲ್ಲ. ಕಾಂಗ್ರೆಸ್ ಪಾರ್ಟಿ ದಿವಾಳಿ ಎದ್ದದ ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತು ಯಾವ ಸಭೆಗಳಾಗಬೇಕು, ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡೋದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಇನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಬರ ಪರಿಹಾರ ಕೊಟ್ರು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಕೋರ್ಟಿಗೆ ಹೋಗಿದ್ದಕ್ಕೆ ಕೊಟ್ಟಿಲ್ಲ ಅಂತ ಕೌಂಟರ್ ಕೊಟ್ರು. ಈಗೆಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್. ಖಜಾನೆ ಖಾಲಿಯಾಗಿರೋದ್ರಿಂದ ರೈತರಿಗೆ ಹಣ ಕೊಡೋಕ್ಕೆ ಬರ ಪರಿಹಾರದ ಹಣ ಅವ್ರ ಹತ್ರ ಇಲ್ಲ. ಇದು ಜಗಜ್ಜಾಹಿರಾತ. ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಹಣದ ಕೊರತೆ ಇದೆ ಅವರ ಹತ್ರ. ದಿನನಿತ್ಯದ ಚಟುವಟಿಕೆಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ. ಕೋರ್ಟಲ್ಲಿ ವಾದ ಮಾಡಿದ್ರಿಂದ ಇದು ಹಣ ಬಿಡುಗಡೆ ಅಂತ ಆ ಥರದ್ದು ಏನೂ ಇಲ್ಲ. ಕೋರ್ಟ್ಗೆ ಹೋಗಿದ್ದು ಕರ್ನಾಟಕ ಮಾತ್ರ. ಆ ಥರ ಇವತ್ತು ಬಿಡುಗಡೆ ಮಾಡಿರೋದು ತಮಿಳುನಾಡಿಗೂ ಮಾಡಿದ್ದಾರೆ, ಅಸ್ಸಾಂಗೂ ಮಾಡಿದ್ದಾರೆ, ಇತರ ರಾಜ್ಯಗಳಿಗೂ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಗೆ ಜನವಿರೋಧಿ ಅಲೆ ಇದೆ. ಇದಕ್ಕೆ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಆರ್ ಅಶೋಕ್ ಮಾತನಾಡಿ ಡಿಕೆಶಿಗೆ ಸುರೇಶ್ ಸೋತಿರೋ ಕನಸು ಬಿದ್ದಿದೆ ಅಂತ ಕೌಂಟರ್ ಕೊಟ್ರು. ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಬಹಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮಗೆ ಸಾಲದ. ಅಟ್ಲೀಸ್ಟ್ ಒಂದು 15,000 ಕೋಟಿ ಯಾರು ಕೊಡ್ಬೇಕಾಯ್ತು. DK ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಕನಸು ಬಿದ್ದಿತ್ತಂತೆ ಒಂದು 15 ದಿನದಿಂದ ಅವ್ರ ತಮ್ಮ ಸೋತೋದಂಗೆ. ಬರ ಪರಿಹಾರ ಬಿಡುಗಡೆ ಮುನ್ನ ನಡೀತಾ ಇದ್ದ ಮಾತಿನ ಯುದ್ಧ ಈಗ ಮತ್ತೊಂದು ದಿಕ್ಕಿಗೆ ತಿರುಗಿದೆ. ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದು, ಇದಕ್ಕೆ ಕೇಂದ್ರ ಅದ್ಯಾವ ಲೆಕ್ಕ ಕೊಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಲೋಕ ಚುನಾವಣೆಗೆ ಪಕ್ಷಗಳಿಂದ ಬೇರೆ ಬೇರೆ ಅಸ್ತ್ರಗಳನ್ನ ಪ್ರಯೋಗ ಮಾಡಲಾಗ್ತಿದೆ. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಮೀಸಲಾತಿ ಅಸ್ತ್ರ ಜಳುಪಿಸ್ತಾ ಇದೆ. ಒಂದ್ ಕಡೆ ಪ್ರಧಾನಿಯಿಂದ ಹಿಡಿದು ಬೇರೆಲ್ಲ ಬಿಜೆಪಿಯ ನಾಯಕರು OBCಗೆ ಮುಸ್ಲಿಮರನ್ನ ಸೇರ್ಪಡೆ ಮಾಡುವಂತ ಕೆಲಸ ಕಾಂಗ್ರೆಸ್ನಿಂದ ಆಗ್ತಿದೆ ಅಂತ ಹೇಳಿದ್ರು. ಇದಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಕೆಂಡವಾಗಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಈ ಎಲ್ಲ ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ಚಿಪ್ ಅನ್ನ ಕೊಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯವನ್ನ OBC ಪಟ್ಟಿಗೆ ಸೇರಿಸೋದು ಸಂವಿಧಾನಬದ್ಧ. ಯಾವ ಮಕ ಇಟ್ಕೊಂಡು SC STಗಳ ಓಟುಗಳನ್ನ ಕೇಳ್ತಾರೆ. ಧರ್ಮದ ಆಧಾರದ ಮೇಲೆ ಕೂತಿದ್ದಲ್ಲ. ಆರ್ಟಿಕಲ್ 15, ಆರ್ಟಿಕಲ್ 16 ಪ್ರಕಾರ ಕೊಡ್ಬೋದು. ಇಲ್ರಿ, ನಮ್ಮ ಪಾರ್ಟಿ ಲಿಂಗಾಯತರ ವಿರೋಧಿ ಐತಿ. ಬರೀ ಬಿಜೆಪಿ ಮಾತ್ರ ಅಪಾಯದಲ್ಲಿದೆ. ಲೋಕಸಭಾ ಗೆಲ್ಲೋಕೆ ಕಾಂಗ್ರೆಸ್ ಮತ್ತು ದೋಸ್ತಿಗಳು
ಪ್ರತಿದಿನ ಹೊಸ ಹೊಸ ಅಸ್ತ್ರವನ್ನೇ ಹೂಡ್ತಿವೆ. ಮತ ಸೆಳೆಯೋಕೆ ಬಿಜೆಪಿ ಇದೀಗ ಜಾತಿ ಅಸ್ತ್ರ ಪ್ರಯೋಗಿಸಿದೆ. ಟ್ವೀಟ್ ಮೂಲಕ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾಮೋಸ ಮಾಡಿದೆ ಎಂದು ಕಿಡಿಕಾರಿದೆ. ಒಬಿಸಿ ಮೀಸಲಾತಿ ಪಟ್ಟಿಗೆ ಮುಸ್ಲಿಮರ ಸೇರ್ಪಡೆ ವಿಚಾರ ಕೈಗೆತ್ತಿಕೊಂಡಿರೋ ಬಿಜೆಪಿ ಚೊಂಬು ಅಸ್ತ್ರಕ್ಕೆ ಪ್ರತಿಯಾಗಿ ಚಿಪ್ಪು ಅಸ್ತ್ರ ಪ್ರಯೋಗ ಮಾಡುತ್ತಿದೆ. ಟ್ವೀಟ್ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಚಿಪ್ಪು ಕೊಡಲು ಹೊರಟಿದ್ದಾರೆ, ಚೆಂಬು ಕೊಡ್ತಿದ್ದಾರೆ ಎಂದರೂ ಪರವಾಗಿಲ್ಲ ಎಂದಿದ್ದಾರೆ. ಇನ್ನು ಈ ಬಗ್ಗೆ ವಾಗ್ದಾಳಿ ಮಾಡಿರುವ ಸಿಟಿ ರವಿ, ಇಡೀ ಮುಸ್ಲಿಂ ಸಮುದಾಯವನ್ನ ಒಬಿಸಿ ಪಟ್ಟಿಗೆ ಸೇರಿಸೋದು ಸಂವಿಧಾನಬದ್ಧನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಲ್ರೆಡಿ ಪ್ರವರ್ಗ ಒಂದರ ತಗೋತಾರ, 2Aದಾಗ 19 ಜಾತಿ ಅವ. ಓವರಾಲ್ ಮುಸ್ಲಿಂ ಎಲ್ಲರೂ ಅಂದ್ರೆ ಪ್ರವರ್ಗ ಎದಾಗ ಬರೋರು, ಎದಾಗ ಬರೋರು ಬರ್ತಾರೆ. ಅದ್ರೊಳಗೆ ಅವ್ರು ಎಲ್ಲರನ್ನೂ 2Aದಾಗ ಸೇರಿಸಿ ಅತ್ಯಂತ ಹಿಂದುಳಿದ ಜಾತಿಗಳಾದಂಥ, ನಿಜವಾಗಿಯೂ ಹಿಂದುಳಿದ ಜಾತಿಗಳಾದಂಥ ಕುರುಬ, ಮರಾಠ, ಉಪ್ಪಾರ ಮತ್ತು ಇನ್ನಿತರ ಅನೇಕ ಈ ಎಲ್ಲ ಹಿಂದುಳಿದ ಜಾತಿಗಳಿಗೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಕ್ಷದ ನೀನಿನ ಹೇಳಿಕೆಯಂತೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ನೀವು ಇಡೀ ಮುಸ್ಲಿಂ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸೋದು ಸಂವಿಧಾನಬದ್ಧವ? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಸಂದರ್ಭದಲ್ಲಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಮತೀಯ ಆಧಾರಿತ ಮೀಸಲಾತಿಯನ್ನು ಅವರು ವಿರೋಧಿಸಿದ್ದು ಮತ್ತು ಮತೀಯ ಆಧಾರಿತ ಮೀಸಲಾತಿ ರಾಷ್ಟ್ರಹಿತಕ್ಕೆ ಘಾತಕ ಅಂತಕ್ಕಂಥ ವಿಚಾರವನ್ನು ಚರ್ಚಿಸಿದ್ದು. ಆ ಕಾರಣಕ್ಕೆ ಮತೀಯ ಆಧಾರಿತ ಮೀಸಲಾತಿ ಕೊಡೋದನ್ನು ನಿರಾಕರಿಸಿದ್ದು ನಿಮಗೆ ನೆನಪಿಗಿಲ್ವೇ? ಮುಸ್ಲಿಮರು ಹಲ್ಲೆ ಮಾಡಿದ್ರು ಕೂಡ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾರೆ. ಬಾಕಿ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಅವಾರ್ಡ್ಗಳನ್ನು ಕೊಡ್ತಾರೆ, ಮತ್ತು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋವಂಥದ್ರಲ್ಲಿ ಹಿಂದೇಟಾಕ್ತಾರೆ. ಮತ್ತು ಇವತ್ತು ಹಿಂದುಳಿದ ವರ್ಗಕ್ಕೆ ಏನು ಮೀಸಲಾತಿ ಇತ್ತು ಅದನ್ನು ಕಿತ್ತು ಮುಸ್ಲಿಮಾನರಿಗೆ ಕೊಡುವಂಥ ಒಂದು ನೀಚ ಕಾರ್ಯವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಯಾವ ಮಕ್ಕ ಇಟ್ಕೊಂಡು SC STಗಳ ಓಟುಗಳನ್ನು ಕೇಳ್ತಾರೆ. ಇವರಿಗೆ ನೈತಿಕ ಅಧಿಕಾರ ಯಾವುದೂ ಇಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ಖಡಕ್ ಉತ್ತರ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ, ಮುಸ್ಲಿಮರಿಗೆ ಒಬಿಸಿ ಮೀಸಲಾತಿ ಅನ್ನೋದು ಅಪ್ಪಟ ಸುಳ್ಳು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದು ಅನ್ಕಾನ್ಸ್ಟಿಟ್ಯೂಷನ್ ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ. ಧರ್ಮದ ಆಧಾರದ ಮೇಲೆ ಕೊಟ್ಟಿರೋದಲ್ಲ, ಅದು ಆರ್ಟಿಕಲ್ 15 ಆರ್ಟಿಕಲ್ 16 ಪ್ರಕಾರ ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿ ಈ ಆದೇಶನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂತ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಒಂದು ಅಫಿಡವಿಟ್ ಅನ್ನು ಹಾಕಿ ಮುಚ್ಚಳಿಕೆ ಬರ್ಕೊಂಡಿದ್ದಾರೆ. ಅದಕ್ಕೆ ಮಾಡ್ಕೊಂಡಿದ್ದಾರೆ. ಏನಂತ ಅಂದ್ರೆ ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ 4% ಮುಂದುವರಿತಾರೆ. ಮೀಸಲಾತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್, ಹಿಂದೂ ಮುಸ್ಲಿಂ ಯಾವ ಧರ್ಮವೂ ಅಪಾಯದಲ್ಲಿಲ್ಲ, ಅಪಾಯದಲ್ಲಿ ಇರೋದು ಬಿಜೆಪಿ ಮಾತ್ರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದೂ, ಈ ದೇಶದ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಲ್ಲಿ ಹಿಂದೂ, ಈ ದೇಶದ ರಾಜ್ಯದ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಹಿಂದೂ, ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲ ಹಿಂದೂ ಖತರೆ ಮೇ ಹೈ, ಅಪಾಯ ಆಗ್ತದೆ. ಹಿಂದೂನು ಅಪಾಯದಲ್ಲಿಲ್ಲ, ಮುಸಲ್ಮಾನು ಅಪಾಯದಲ್ಲಿಲ್ಲ, ಬರೀ ಬಿಜೆಪಿ ಮಾತ್ರ ಅಪಾಯದಲ್ಲಿದೆ. ಮುಸ್ಲಿಂ ಮೀಸಲಾತಿ ವಾಕ್ಸಮರದ ನಡುವೆ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಲಿಂಗಾಯತರಿಗೆ 2D ಮೀಸಲಾತಿ ವಿಚಾರ ಪ್ರಸ್ತಾಪ ಮಾಡಿದ ಯತ್ನಾಳ್, ನಮ್ಮ ಬಿಜೆಪಿ ಸರ್ಕಾರ ಲಿಂಗಾಯತರಿಗೆ 2D ಮೀಸಲಾತಿ ಕೊಟ್ಟಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಮಾತನಾಡಿದಾಗ ನಮ್ಮ ಪಾರ್ಟಿ ಲಿಂಗಾಯತರ ವಿರೋಧ ಇದೆ ಅಂದಿದ್ರು ಅಂತ ಹೇಳಿದ್ರು. ನಮ್ಮ ಸರ್ಕಾರ ಇದ್ದಾಗ ಆಯ್ತು. ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಂದು ಸುಪ್ರೀಂ ಕೋರ್ಟ್ನಾಗ PIL ಹಾಕ್ಯಾನ. ಇದಕ್ಕೇನು ಕಾಂಗ್ರೆಸ್ MLAಗಳು ಹೇಳ್ತಾರೆ, ಉತ್ತರ ಹೇಳಿವ್ರೆಲ್ಲ. ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಇವರಿಗೆ. ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯರು ಇವ್ರು ಯಾರಿಗೂ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಏನ್ರಿ ಸಿದ್ದರಾಮಯ್ಯವ್ರನ್ನ ಒಟ್ಟೆ ನಮ್ಗೆ ಮಾತಾಡ್ಸಲ್ಲ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಾ ಕೇಳಿದ್ರೆ ನೀವು ಕೊಡ್ತೀರಿ? ಇಲ್ಲ ಹೇಳ್ತಾರೆ. ಇಲ್ರಿ, ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ. ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ, ನಮ್ಮ ಕಡೆ ಆಗೋದಿಲ್ಲ ಅನ್ನೋರು ಅದು ಫುಲ್ಲ ಹೇಳ. ನಾ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಬಾತ್ ಹೇಳ್ರಿ. ಯಾವ್ದು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀನಿ.
ಇನ್ನು ಇಷ್ಟು ದಿನ ಬೇರೆ ರಾಜ್ಯದಿಂದಲೇ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಮುಸ್ಲಿಂ ಸಮುದಾಯವನ್ನ ಒಬಿಸಿ ಪಟ್ಟಿಗೆ ಸೇರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದೀಗ ಈ ಮಧ್ಯೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ನಾಳೆ ಬೆಳಗಾವಿಯಲ್ಲಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಮತಯಾಚಿಸಲಿದ್ದಾರೆ. ಉತ್ತರ ಕರ್ನಾಟಕ ವಶಕ್ಕೆ ಬಿಜೆಪಿ ರಣತಂತ್ರ ನಡೆಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯ ಮೂಲಕ ಮತ ಸೆಳೆಯೋಕೆ ತಂತ್ರ ರೂಪಿಸಲಾಗಿದೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಅಖಾಡಕ್ಕಿಳಿಯಲಿದ್ದಾರೆ. ಪ್ರಧಾನಿ ಮೋದಿ ಪ್ರಚಾರಕ್ಕೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಾತಿನ ವಾಗ್ಯುದ್ಧಗಳು ಅಥವಾ ಜಟಾಪಟಿಗಳು ನಡೀತಾನೆ ಇರ್ತವೆ. ಅದರಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಒಂದಷ್ಟು ಭಾವನಾತ್ಮಕ ಅಸ್ತ್ರವನ್ನ ಬಳಸಿದ್ರು. ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಣ್ಣೀರಿನ ಅಸ್ತ್ರವನ್ನ ಬಳಸಿದ್ದಾರೆ. ಈ ಮಾತಿನ ಕೌಂಟರ್ಗಳು ಹೇಗಿದೆ ಬನ್ನಿ ನೋಡೋಣ. ಎಮೋಷನಲಿ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂಗೆ ವೋಟ್ ಹಾಕದೆ ಇದ್ರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು. ಅದೊಂದು ಎಮೋಷನಲ್ ಬ್ಲ್ಯಾಕ್ ಮೇಲು. ಕರುನಾಡ ಕುರುಕ್ಷೇತ್ರದಲ್ಲಿ 2ನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ. ಚುನಾವಣಾ ಅಖಾಡದಲ್ಲಿ ಮತ ಸೆಳೆಯೋಕೆ ನಾನಾ ಅಸ್ತ್ರಗಳೇ ಪ್ರಯೋಗವಾಗ್ತಿದೆ. ಮೊನ್ನೆಯಷ್ಟೇ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾವನಾತ್ಮಕ ಅಸ್ತ್ರ ಹೂಡಿರೋದು ವಾಗ್ಯುದ್ಧಕ್ಕೂ ಕಾರಣವಾಗಿದೆ. ಖರ್ಗೆ ಭಾವನಾತ್ಮಕ ಹೇಳಿಕೆಗೆ ಬಿಜೆಪಿ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಏನು ಇದು ಅಂತೂ ಆಯ್ತು, ವೋಟ್ ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕೋದಾದ್ರೂ ನೀವು ಬನ್ನಿ, ಇಷ್ಟಾದ್ರೂ ಒಂದು ಉಪಕಾರ ಮಾಡಿ. ಹೌದು, ವೋಟಿಂಗ್ಗೆ ಬರದೇ ಇರಬಹುದು, ಮಣ್ಣಿಗಾದ್ರೂ ಬನ್ನಿ. ಮಣ್ಣಿಗೆ ಬಂದು ಮಾಡಿದ ಒಳ್ಳೆಯ ಕೆಲಸ ನೆನಪಿಸಿಕೊಳ್ಳಿ ಅಂತ ಮೊನ್ನೆ ಕಲಬುರಗಿಯಲ್ಲಿ ಪ್ರಚಾರದ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ರು. ಇದೇ ಒಂದು ಹೇಳಿಕೆಯನ್ನ ಇದೀಗ ಬಿಜೆಪಿ ನಾಯಕರು ಅಸ್ತ್ರವಾಗಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಟಿ ರವಿ ಮಾತನಾಡಿ ಖರ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಾನು ಮಣ್ಣಿಗೆ ಬರ್ರಿ ಅಂತ ಹೇಳೋದು ಇದು ಒಂದು ರೀತಿಯಲ್ಲಿ ಜನರನ್ನು ಎಮೋಷನಲಿ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂಗೆ, ಇದು ಸರಿಯಲ್ಲ. ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ರು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಂದರೆ ನನಗೆ ವೋಟ್ ಹಾಕದೆ ಇದ್ದರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು. ಅದೊಂದು ಎಮೋಷನಲ್ ಬ್ಲ್ಯಾಕ್ ಮೇಲು. ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾತಕ್ಕೆ? ಅಳಿನ್ ಗೆಲ್ಸ್ಕೊಳ್ಳೋಕ್ಕೆ. ಇಷ್ಟೇ ಅಲ್ಲ, ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಣ್ಣೀರಿನ ಅಸ್ತ್ರ ಹೂಡಿತು. ಪ್ರಧಾನಿ ಮೋದಿ ಗಾಬರಿಯಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಕಣ್ಣೀರು ಹಾಕಿದ್ರೂ ಹಾಕಬಹುದು ಅಂತ ವ್ಯಂಗ್ಯ ಮಾಡಿದ್ದು. ಇದಕ್ಕೆ ಬಿವೈ ವಿಜಯೇಂದ್ರ ಮಾತನಾಡಿ ರಾಹುಲ್ ಗಾಂಧಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ತಿರುಗೇಟು ಕೊಟ್ಟರು. आप प्रधानमंत्री के भाषण देखते हो, घबराए हुए हैं. शायद कुछ ही दिनों में स्टेज पे आंसू निकल आए. 24 घंटा आपका ध्यान इधर उधर करते रहते हैं. कभी पाकिस्तान की बात होगी, कभी चाइना की बात होगी, कभी थाली बजवाएंगे. ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಸತತವಾಗಿ ಅಮೇಥಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದನ ಮಾಡ್ತಾಯಿದ್ರು. ಅಂಥ ಅಮೇಥಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ, ಇದನ್ನು ಮೊದಲು ಯೋಚನೆ ಮಾಡಲಿ. ಮತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ಯಾವುದೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವ್ಯಂಗ್ಯದ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಬಹಳ ಮಹತ್ವ ಕೊಡಬೇಕಿಲ್ಲ, ಸ್ಯಾಮ್ ಪಿತ್ರೋಡಾ ಬರೆದುಕೊಟ್ಟಿದ್ದನ್ನ ಓದ್ತಾರೆ ಅಂತ ಕೌಂಟರ್ ಕೊಟ್ಟರು. ಬೇರೆ ಕಡೆ ಹೋದಾಗ ಸ್ಯಾಮ್ ಪಿತ್ರೋಡಾ ಬರೆದು ಕೊಡ್ತಾರೆ. ಅದರಿಂದ ಇವತ್ತು ನಾವು ಹಂಗೆ ಹೇಳಿಲ್ಲ ಅಂತ ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯ DK ಶಿವಕುಮಾರ್ ಬರೆದು ಕೊಡ್ತಾರೆ, ಅದನ್ನು ಹೇಳ್ಯಾರ ಅವರು. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ರಾಹುಲ್ ಗಾಂಧಿ ಕಾಯ್ತಿದ್ದಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಸಿಎಂ ಸ್ಥಾನದಿಂದ ಇಳಿಸಲು ಕಾಯ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾರಿಗೂ ದುಡ್ಡು ಕೊಡಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡು ಕೊಡುವ ಸಿಎಂ ಬೇಕಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಅಂತ ಹೇಳಿದ್ರು. ಅಲ್ಲ, ಅವ್ರ ಮನಸ್ಸಲ್ಲಿ ಇರೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಮೆಚ್ಕೋಬೇಕಾಗಿದ್ದೇನಂತಂದ್ರೆ ಅವ್ರು ₹1 ತಿನ್ನಲ್ಲ, ₹1 ಕೊಡಲ್ಲ ಯಾರು. DK ಶಿವಕುಮಾರ್ಗೆ ದುಡಿಯೋದು ಬಹಳ ಚೆನ್ನಾಗಿ ಗೊತ್ತು ಅವ್ರಿಗೆ. ಹಾಗಾಗಿ ಅವ್ರಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷನ ಬದಲಿಸ್ಕೊಳ್ಳೋದಕ್ಕೆ DK ಶಿವಕುಮಾರ್ ಬೇಕು. ಹಾಗಾಗಿ ಯಾವತ್ತು 7ನೇ ತಾರೀಕು ಮೇ ಮುಗಿತಂತೆ, ಯಾವಾಗ ಸಿದ್ದರಾಮಯ್ಯ ಅವ್ರು ನಿಲ್ಲಿಸಬೇಕು ಅಂತ ಹೇಳಿ
ಪಾಪ ರಾಹುಲ್ ಗಾಂಧಿಗೆ ಅದೇ ಚಿಂತೆ ಹತ್ಕೊಂಡ್ಬಿಟ್ಟು ಮಂಡ್ಯದಲ್ಲಿ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಆ ಮಾತು ಹೇಳ್ಬಿಟ್ರು. ಒಟ್ಟಾರೆಯಾಗಿ ಕರುನಾಡಿನಲ್ಲಿ 2ನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಈ ಮಧ್ಯೆ ಚುನಾವಣಾ ಅಖಾಡದಲ್ಲಿ ಮಾತಿನ ಯುದ್ಧವೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.